ನೋಡ್ತಿದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಆನೆಮಾಲ್ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕುಡಿಯುವ ನೀರಿನಲ್ಲಿ ನಾಯಿ ನರಿಗಳ ಹಿಕ್ಕೆ ಕಂಡು ಬಂದಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಕಲೇಶಪುರ ತಾಲೂಕಿನ ಆನೆಮಾಲ್ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿಗಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿದ್ದು, ಪ್ರಸ್ತುತ ಕುಡಿಯುವ ನೀರು ಪ್ರಾಣಿಗಳು ಸ್ನಾನ ಮಾಡಲು ಕೂಡ ಅಸಾಧ್ಯವಾಗಿದೆ. ಈ ನೀರಿಗೆ ನೀರಿನ ಕಂದಾಯ ವಸೂಲಿ ಮಾಡಿಕೊಂಡು ಕೊಳಕು ನೀರನ್ನು ಕುಡಿಸುತ್ತಿದ್ದು, ಗ್ರಾಮಸ್ಥರು ಹಲವಾರು ಕಾಯಿಲೆ ಹಾಗೂ ಚರ್ಮ ರೋಗಕ್ಕೆ ತುತ್ತಾಗುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಕಲೇಶಪುರಕ್ಕೆ ಅಂಟಿಕೊಂಡಿರುವ ಆನೆಮಹಲ್ ಗ್ರಾಮ ಪಂಚಾಯಿತಿ ದೊಡ್ಡ ದೊಡ್ಡ ಹೋಟೆಲ್ಗಳು, ರೆಸಾರ್ಟ್, ತಾಲೂಕು ಉಪಕಾರಾಗೃಹ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ, ಬೈಪಾಸ್, ಹೇಮಾವತಿ ಹೊಳೆ, ಹಲವಾರು ಕೈಗಾರಿಕೆಗಳನ್ನು ಹೊಂದಿದ್ದು, ಇತಿಹಾಸ ಪ್ರಸಿದ್ಧ ಮಂಜ್ರಾಬಾದ್ ಕೋಟೆ ಇದ್ದು, ಇದೇ ಹೆಚ್ಚು ಕಂದಾಯ ಬರುತ್ತಿದ್ದು, ಯಾವುದೇ ಗ್ರಾಮಗಳನ್ನು ಅಭಿವೃದ್ಧಿ ಮಾಡದೆ ಕೇವಲ ಉತ್ತಮವಾದ ಕುಡಿಯಲು ಶುದ್ಧ ನೀರನ್ನು ಕೊಡಲು ವಿಫಲವಾಗಿರುವ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಿಗುವಂತಾಗಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಬಂದ್ ಮಾಡಿಸಲಾಗುತ್ತದೆ ಎಂದು ಆನೆಮಾಲ್ ಗ್ರಾಮ ಪಂಚಾಯತ್ ಬೆಳೆಗಾರರ ಸಂಘದ ಅಧ್ಯಕ್ಷ ದಿಲೀಪ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.